ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಕ್ಷಿಪ್ರಂ ಭವತಿ ಧರ್ಮಾತ್ಮಾ ಶಶ್ವಚ್ಛಾಂತಿಂ ನಿಗಚ್ಚತಿ. ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಅವನು ಅತೀ ಬೇಗನೆ ಧರ್ಮಾತ್ಮನಾಗಿ ಪೂರ್ಣ ಶಾಂತಿಯನ್ನು ಪಡೆಯುತ್ತಾನೆ. ಹೇ ಕೌಂತೇಯ, ನನ್ನ ಭಕ್ತನಿಗೆ ಎಂದಿಗೂ ನಾಶವಿಲ್ಲವೆಂಬುದನ್ನು ನಿಶ್ಚಯವಾಗಿ ತಿಳಿ. ಭಗವಂತನಲ್ಲಿ ಶರಣಾದ ವ್ಯಕ್ತಿಗೆ ಪ್ರಪಂಚದ ಅರಿವು ಮೂಡುವ ಮೂಲಕ ಆತ ಉತ್ತಮ ಕಾರ್ಯವನ್ನು ಮಾಡಲು ಮನಸ್ಸು ಮಾಡುತ್ತಾನೆ. ಇದುವರೆಗೂ ಮದ, ಮತ್ಸರ, ಲೋಭ, ಮೋಹಗಳಲ್ಲಿ ಸಿಲುಕಿ ಅದರಿಂದ ಹೊರಬರಲಾಗದೆ ಕೊಚ್ಚೆಯಲ್ಲಿ ಹೊರಳಾಡುವ ಹಂದಿಯಂತೆ ಅದೇ ತನ್ನ ಜೀವನ ಎಂಬ ರೀತಿಯಲ್ಲಿ ಬದುಕಿ ಯಾವುದು ಸರಿ ಯಾವುದು ತಪ್ಪು ಎಂಬ ಅರಿವಿಲ್ಲದೆ ತಾನು ಮಾಡಿದ್ದೇ ಸರಿ ಎಂಬ ಭಾವನೆಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿರುತ್ತಾನೆ. ಸ್ವಚ್ಛತೆಯ ಬಗ್ಗೆ ಅರಿವಿಲ್ಲದ ಅಜ್ಞಾನದಿಂದ ಅಲೆದಾಡುತ್ತಾ ಕೊಳಕು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಎಂಜಲು ಎಲೆಯಲ್ಲಿ ಬಿಸಾಕಿದ್ದರಲ್ಲಿ ಸಿಕ್ಕಿದ್ದು ತಿನ್ನುತ್ತಾ ತನ್ನ ಪಾಡಿಗೆ ಇರುವ ವ್ಯಕ್ತಿಯನ್ನು ಕಂಡಿರಬಹುದು. ಕೆಲವು ಸಂಘಟನೆಗಳು ಇಂತಹ ವ್ಯಕ್ತಿಯನ್ನು ಸ್ವಚ್ಛಗೊಳಿಸಿ ಔಷಧೋಪಚಾರ ಮಾಡಿಸಿದಾಗ ಎಲ್ಲರಂತೆ ಆತ ಬದುಕುತ್ತಿರುವುದನ್ನು ಕಾಣಬಹುದು. ಯಾವುದೋ ಕಾರಣದಿಂದ ಮಾನಸಿಕವಾಗಿ ಬಳಲಿ ತನ್ನ ಬುದ್ಧಿಯನ್ನು ಕಳೆದುಕೊಂಡು ಅಲೆದಾಡುತ್ತಿದ್ದ ವ್ಯಕ್ತಿಯನ್ನು ಸಮಾಜ ಬದಲಾಯಿಸಲು ಸಾಧ್ಯವಾಗಿರುವಾಗ ಭಗವಂತನಲ್ಲಿ ಶರಣಾದ ವ್ಯಕ್ತಿಯನ್ನು ಭಗವಂತ ಬದಲಾಯಿಸಲಾರನೆ. ಹರಿ ಓಂ ತತ್ಸತ್.